ಬೆಂಗಳೂರಿನಲ್ಲಿ ಮನೆ ಖರೀದಿಸಬೇಕು ಅಂತ ಯಾರಾದರೂ ಅಂದ್ಕೊಂಡಿದ್ದೀರಾ? ಹಾಗಾದ್ರೆ ನೀವು ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಲೇಬೇಕು. ರಾಜಧಾನಿ ಜನರೇ, ಮನೆ ಖರೀದಿಸುವ ಮುನ್ನ ಎಚ್ಚರ ಎಚ್ಚರ ಎಚ್ಚರ. ಸ್ವಲ್ಪ ಯಾಮಾರಿದ್ರು ನಿಮಗೆ ಬಿಲ್ಡರ್ಗಳು ಹಾಕ್ತಾರೆ ಮಕ್ಮಲ್ ಟೋಪಿ. ಹಾಗಾದ್ರೆ ಈ ಸ್ಟೋರಿಯನ್ನ ಸಂಪೂರ್ಣವಾಗಿ ನೋಡಿ. ಫ್ಲಾಟ್ ಅನ್ನ ಬುಕ್ ಮಾಡ್ಕೊಳ್ಳಿ, ನಿಮಗೆಲ್ಲರಿಗೂ ಒಳ್ಳೆ ಫ್ಲಾಟ್ ಕೊಡ್ತೀನಿ ಅಂತ ಹೇಳಿ ಬಿಲ್ಡರ್ ಒಬ್ಬ ದೋಖಾ ಮಾಡಿದ್ದಾನೆ. ಫ್ರೀಡಂ ಟಿವಿ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ ಬಿಲ್ಡರ್ ಮಾಡಿರುವಂತಹ ದೋಖಾ ಕಹಾನಿ. ರಾಜಧಾನಿ ಜನರೇ, ಬೆಂಗಳೂರಿನಲ್ಲಿ ಫ್ಲಾಟ್ ಖರೀದಿಸಬೇಕು, ಮನೆ, ಮಕ್ಕಳು, ಅಮ್ಮ, ತಂದೆ ಎಲ್ಲರ ಜೊತೆನೂ ಚೆನ್ನಾಗಿರ್ಬೇಕು ಅಂತ ಬಯಸ್ತಿದ್ದೀರಾ? ಹಾಗಾದ್ರೆ ಕೆಲ ಬಿಲ್ಡರ್ಗಳು ನಿಮಗೆ ಮಕ್ಮಲ್ ಟೋಪಿ ಹಾಕ್ತಾರೆ, ಹುಷಾರಾಗಿರಿ. ಬೆಂಗಳೂರಿನಲ್ಲಿ ಮನೆ ಖರೀದಿಸಬೇಕು ಅನ್ಕೊಂಡವರಿಗೆ ಬಿಗ್ ಶಾಕ್ ಎದುರಾಗಿದೆ. ಹಾಗಾದ್ರೆ ನೀವು ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಲೇಬೇಕು. ರಾಜ್ಯದಲ್ಲಿ ಬಿಲ್ಡರ್ ಮಾಫಿಯಾಗೆ ಕಡಿವಾಣ ಇಲ್ವಾ? ಕೆಲ ಬಿಲ್ಡರ್ಗಳು ಮನೆ ಮಾಡಿಕೊಡ್ತೀವಿ, ಫ್ಲಾಟ್ ನಿಮಗೆ ಕೊಡ್ತೀವಿ ಅಂತ ಹೇಳಿ ದುಡ್ಡನ್ನು ಪಡೀತಾರೆ. ಕೊಟ್ಟಂತಹ ಗ್ರಾಹಕರು ಪಾಪ ಈಗ ಅಯ್ಯೋ ಭಗವಂತ ಅಂತ ತಲೆ ಚೆಚ್ಕತ್ತಿದ್ದಾರೆ. ರಾಜ್ಯದಲ್ಲಿ ಬಿಲ್ಡರ್ ಮಾಫಿಯಾಗೆ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಇಲ್ವಾ? ಗೃಹ ಸಚಿವರೇ, ಒಮ್ಮೆ ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಿ. ನಿಮ್ಮ ಮೂಗಿನ ನೇರಕ್ಕಾಗ್ತಾ ಇರುವಂತಹ ಹಗರಣ, ದೋಖಾ, ಮಾಫಿಯಾ ನಿಮ್ಮ ಕಣ್ಣಿಗೆ ಕಾಣಿಸ್ತಿಲ್ವಾ? ವೈಟ್ ಫೀಲ್ಡ್ ನಲ್ಲಿ ಧೃತಿ ಇನ್ಫ್ರಾ ಪ್ರಾಜೆಕ್ಟ್ ಲಿಮಿಟೆಡ್ ನಿಂದ ಮೋಸ ನಡೆದಿದೆ. ಫ್ಲಾಟ್ ಕನಸು ಕಂಡಿದ್ದವರಿಗೆ ಧೃತಿ ಇನ್ಫ್ರಾ ಪ್ರಾಜೆಕ್ಟ್ ನಿಂದ ಮಹಾ ದೋಖಾ. ರಾಜ್ಯದಲ್ಲಿ ಬಿಲ್ಡರ್ ಮಾಫಿಯಾಗೆ ಕಡಿವಾಣ ಇಲ್ವಾ? ಹೇಳೋರಿಲ್ಲ, ಕೇಳೋರಿಲ್ಲ. ನಾವು ಯಾಮಾರಿಸ್ತಾನೇ ಇರ್ತೀವಿ, ನಮ್ಮನ್ನ ಕೇಳೋರು ಯಾರೂ ಇಲ್ಲ ಅಂಥೇಳಿ ಈ ತರಹದ ಮುಟ್ಟಾಳ ಧೃತಿ ಏನು ಇದೇನಿದಾವೋ ಈ ತರಹದ ಬಿಲ್ಡರ್ಗಳಿಗೆ ಆಗನ್ನಿಸುತ್ತೆ. ನಮ್ಮನ್ನು ಯಾರು ಕೇಳ್ತಾರೆ? ನಮಗಿನ್ಯಾರು ಭಯ? ಕಾನೂನಿನ ಯಾವೊಬ್ಬ ಅಧಿಕಾರಿನೂ ನಮ್ಮನ್ನು ತಡೆಯಲ್ಲ. ನಾವು ಏನು ಬೇಕು ನಾವು ಮಾಡಿದ್ದೇ ಆಟ ಅನ್ನೋ ಥರದಲ್ಲಿ ಈ ಥರದ ಮಾಫಿಯಾಗಳು ತಲೆ ಎತ್ತಿ ನಿಂತ್ಕೊಂಡಿದೆ ನಮ್ಮ ಬೆಂಗಳೂರಲ್ಲಿ. ಇದು ದೂರದ ಬೇರೆ ಬೇರೆ ರಾಜ್ಯದಲ್ಲೆಲ್ಲ ಈ ಥರದ್ದು ನಡೀತಾ ಇತ್ತು ಅಂತೇಳಿ ನಾವೇ ವರದಿ ಮಾಡ್ತಾ ಇದ್ವಿ. ಆದರೆ ನಮ್ಮದೇ ಬೆಂಗಳೂರು ನೋಡಿ, ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ. ಈ ಧೃತಿ ಇನ್ಫ್ರಾ ಪ್ರಾಜೆಕ್ಟ್ ಇದರಿಂದ ನಡೆದಿರ್ತಕ್ಕಂತಹ ಮಹಾಧೋಖ ಸುಮ್ಮನೆ ಹೇಳ್ತಾ ಇಲ್ಲ. ನಮ್ಮದೇ ಎಕ್ಸ್ಕ್ಲೂಸಿವ್ ಆದಂಥ ವಿಜುವಲನ್ನು ನೀವು ಗಮನಿಸ್ತಾ ಇದ್ದೀರಿ. ರಾಜಧಾನಿಯಲ್ಲಿ ಬಿಲ್ಡರ್ಗಳು ಜನರಿಗೆ ಹೇಗೆಲ್ಲ ಮೋಸ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾ ನಿಮಗೆ? ವೈಟ್ ಫೀಲ್ಡ್ನಲ್ಲಿರ್ತಕ್ಕಂತಹ ಧೃತಿ ಇನ್ಸ್ಟ್ರಾ ಪ್ರಾಜೆಕ್ಟ್ ಲಿಮಿಟೆಡ್ನಿಂದ ಮಹಾ ಮೋಸ ಆಗಿರುವಂತಹದ್ದು. ಫ್ಲಾಟ್ ಕನಸು ಕಂಡಿದ್ದವರಿಗೆ ಧೃತಿ ಇನ್ಸ್ಟ್ರಾ ಪ್ರಾಜೆಕ್ಟ್ನಿಂದ ದೋಖಾ ಆಗಿದೆ. ಸಾಕಷ್ಟು ಜನರಿಗೆ ಮೋಸ ಆಗಿದೆ. ಹಾಗಾದರೆ ಯಾರ್ಯಾರು ಮೋಸಕ್ಕೆ ಒಳಪಟ್ಟಿದ್ದಾರೆ? ಯಾರು ಮಾಡಿದ್ದು ಮೋಸ? ಧೃತಿ ಇನ್ಫ್ರಾ ಪ್ರಾಜೆಕ್ಟ್ನಲ್ಲಿ ಫ್ಲಾಟ್ ಖರೀದಿಸಿದವರಿಗೆ ಶಾಕ್ ಆದಿತ್ತು. ಬಿಲ್ಡರ್ ನಂಬಿ ಲಕ್ಷ ಕಟ್ಟಿದ್ದವರಿಗೆ ಫ್ಲಾಟು ಇಲ್ಲ, ದುಡ್ಡು ಇಲ್ಲ, ಹಣೆ ಮೇಲೆ 3 ನಾಮ. ವೈಟ್ ಫೀಲ್ಡ್ ಬಳಿ 3 ಎಕರೆ ಜಾಗದಲ್ಲಿ 270 ಫ್ಲಾಟ್ ನಿರ್ಮಾಣ ಆಗಿತ್ತು. ನಿರ್ಮಾಣ ಹಂತದಲ್ಲಿ ಫ್ಲಾಟ್ಗಳ ಸೇಲ್ ಮಾಡಿರುವಂತಹ ಬಿಲ್ಡರ್ ಕೃಷ್ಣಕಾಂತ ಖರೀದಿದಾರರಿಗೆ ಬಣ್ಣದ ಮಾತುಗಳ ಹೇಳಿ ಫ್ಲಾಟ್ಗಳನ್ನು ಮಾರಾಟ ಮಾಡಿದ್ದ. ಸಾಲ ಸೋಲ ಮಾಡಿ ಫ್ಲಾಟ್ ಒಂದಕ್ಕೆ 70 ರಿಂದ 80 ಲಕ್ಷ ಹಣ ನೀಡಿದ್ದ ಜನ 7-8 ವರ್ಷಗಳ ಹಿಂದೆಯೇ ಗ್ರಾಹಕರಿಂದ ಹಣ ಪಡೆದಿರೋ ಬಿಲ್ಡರ್ಗಳು. ಆದರೆ ಬಿಲ್ಡರ್ ಕಾಣಿಸ್ತಿಲ್ಲ. ಆದರೆ ಹಲವು ವರ್ಷಗಳಿಂದ ನಿರ್ಮಾಣ ಹಂತದಲ್ಲಿದೆ ಧೃತಿ ಅಪಾರ್ಟ್ಮೆಂಟು. ಜನರಿಂದ ಲಕ್ಷ ವಸೂಲಿ ಮಾಡಿ ಅಮೆರಿಕಾಗೆ ಕೃಷ್ಣಕಾಂತ ಎಸ್ಕೇಪ್ ಆಗಿದ್ದಾನೆ, ತಲೆಮರೆಸ್ಕೊಂಡಿದ್ದಾನೆ. ಈ ಧೃತಿ ಇನ್ಸ್ಟ್ರಾ ಪ್ರಾಜೆಕ್ಟು ನೋಡಿ, ಈ ವೈಟ್ ಫೀಲ್ಡ್ ಎನ್ನುವಂತಹದ್ದು ಒಂದು ಬೆಂಗಳೂರಿನ ಹೃದಯ ಭಾಗ ಅಂತಲೇ ಕರೆಸ್ಕೊಳ್ಳುತ್ತೆ. ಅಕ್ಕಪಕ್ಕದಲ್ಲಿ ಫ್ಯಾಕ್ಟ್ರಿಗಳಿದ್ದಾವೆ, ಅಕ್ಕಪಕ್ಕದಲ್ಲಿ ನಾನಾ ತರಹದ ವಹಿವಾಟಿನ ಕೇಂದ್ರಗಳಿದ್ದಾವೆ. ವೈಟ್ ಫೀಲ್ಡ್ನಲ್ಲಿ ಒಂದು ಮನೆ ಮಾಡ್ಕೋಬೇಕಲ್ಲ ಅಂತೇಳಿ ಜನ ಕನಸು ಕಾಣೋದು ಅಥವಾ ಜನ ಆಸೆ ಪಡೋದು ಅದು ಸ್ವಾಭಾವಿಕ ರೀ. ಈ ತರಹದ ಒಂದು ಪ್ರದೇಶದಲ್ಲಿ ಮನೆ ಕಟ್ಕೋಬೇಕು ಅಂಥೇಳಿ 10 ವರ್ಷಗಳಿಂದ ಕನಸು ಕಟ್ಕೊಂಡು ಈ ಕಿತ್ತೋಗಿರೋ ಫೈನಾನ್ಸ್ಗಳ ಜೊತೆ ಫೈನಾನ್ಷಿಯಲ್ ಮಾಡ್ಕೊಂಡು ಅಥವಾ ಅವ್ರ ಜೊತೆ ಸಾಲ ಪಡ್ಕೊಂಡು ಸಾಲ ಸೋಲಾನೋ ಬಡ್ಡಿ ಕಾಸೋ ಏನೋ ತಗೊಂಡು ಫ್ಲಾಟ್ ಮಾಡ್ಕೊಳ್ಳೋಣ ಅಂಥೇಳಿ ಈ ಥರದ ದರಿದ್ರ ಬಿಲ್ಡರ್ಗಳ ಜೊತೆ ಹಣ ಕೊಟ್ಟು ನಮಗೊಂದು ಫ್ಲಾಟ್ ಮಾಡಿಕೊಡಿ ಅಂತ ಹೇಳಿರ್ತಾರೆ.
ನೋಡಿ, ಈ ಕನ್ಸ್ಟ್ರಕ್ಷನಲ್ಲಿ 270 ಮನೆಗಳು ಕಟ್ತಾ ಇದ್ದಾರೆ, ಫ್ಲ್ಯಾಟ್ಗಳು. ನಾಳೆ ಬನ್ನಿ ಕನ್ಸ್ಟ್ರಕ್ಷನ್ ಮುಗಿಯುತ್ತೆ, ನಾಳೆ ಬನ್ನಿ ಕನ್ಸ್ಟ್ರಕ್ಷನ್ ಮುಗಿಯುತ್ತೆ, ಹೀಗೆ ತಿಂಗಳು ಕಳೀತು. ಆದರೆ ಕನ್ಸ್ಟ್ರಕ್ಷನ್ ಪೂರ್ಣ ಆಗೋದು ಕಾಣಿಸ್ತಿಲ್ಲ. ಒಂದು ಫ್ಲ್ಯಾಟಿಗೆ 70-80 ಲಕ್ಷ ಟೋಕನ್ ಅಡ್ವಾನ್ಸ್ ಅನ್ನು ಕೂಡ ಕೃಷ್ಣಕಾಂತ ಪಡ್ಕೊಂಡಿದ್ದ. ಧೃತಿ ಇನ್ಸ್ಟ್ರಾ ಪ್ರಾಜೆಕ್ಟ್ನಲ್ಲಿ ಫ್ಲ್ಯಾಟ್ ಅನ್ನು ಖರೀದಿಸಿದ್ರು ಸಾಕಷ್ಟು ಗ್ರಾಹಕರು. ಆದರೆ ಈ ಕನ್ಸ್ಟ್ರಕ್ಷನ್ನೂ ಪೂರ್ಣಗೊಳ್ಳಲಿಲ್ಲ. ಇದರ ಬಿಲ್ಡರ್ ಆಗಿದ್ದಂತಹ ಕೃಷ್ಣಕಾಂತ ಅಮೆರಿಕಾದಲ್ಲಿ ಸೆಟ್ಲ್ ಆಗಿದ್ದಾನೆ, ಈವರೆಗೂ ಕಾಣಿಸ್ತಾ ಇಲ್ಲ, ತಲೆಮರೆಸ್ಕೊಂಡಿದ್ದಾನೆ, ಎಬ್ಸ್ಕೊಂಡಾಗಿದ್ದಾನೆ. ಹಾಗಾದರೆ ಧೃತಿ ಇನ್ಸ್ಟ್ರಾ ಪ್ರಾಜೆಕ್ಟ್ನಲ್ಲಿ ಫ್ಲ್ಯಾಟ್ ಖರೀದಿಸಿದವರ ಕತೆ ಏನು? ಅವನ ವಿರುದ್ಧ ಎಷ್ಟಂತ ಕಂಪ್ಲೇಂಟ್ ಕೊಡೋದಕ್ಕೆ ಸಾಧ್ಯ? ತಲೆ ಎತ್ತಿದೆ ಬಿಲ್ಡರ್ಗಳ ಮಾಫಿಯಾ. ನಿರ್ಮಾಣ ಹಂತದ ಫ್ಲ್ಯಾಟ್ನಲ್ಲಿ ಅಧ್ವಾನವೋ ಅಧ್ವಾನ, ಹೇಳೋರಿಲ್ಲ ಕೇಳೋರಿಲ್ಲ. ಫ್ಲ್ಯಾಟ್ ನಿರ್ಮಾಣದಲ್ಲಿ ಕಳಪೆ ಕಾಮಗಾರಿ ಮಾಡ್ತಿರೋ ಬಿಲ್ಡರ್ಗಳು. ಧೃತಿ ಅಪಾರ್ಟ್ಮೆಂಟ್ನಲ್ಲಿ ಮನೆಗಳ ಬಿರುಕು, ಮಳೆ ನೀರು ಸೋರಿಕೆ. ಫ್ಲ್ಯಾಟ್ ಇಲ್ಲ, ದುಡ್ಡು ಇಲ್ಲದೆ ನೊಂದವರು ಕಣ್ಣೀರು ಹಾಕ್ತಿದ್ದಾರೆ. 70-80 ಲಕ್ಷ ತಗೊಂಡು ಅಮೆರಿಕಕ್ಕೆ ಹೋದ ಕೃಷ್ಣಕಾಂತ. ಜನರ ಕೋಟಿ ಕೋಟಿ ಹಣದಲ್ಲಿ ಕೃಷ್ಣಕಾಂತ ಅಮೆರಿಕದಲ್ಲಿ ಜಾತ್ರೆ ಮಾಡ್ತಿದ್ದಾನೆ. ಬೆಂಗಳೂರಿನಲ್ಲಿ ಬಡವರ ದುಡ್ಡು ತಿಂದು ಅಮೆರಿಕಾದಲ್ಲಿ ವಾಸ ಮಾಡ್ತಿದ್ದಾನೆ ಖದೀಮ ಕೃಷ್ಣಕಾಂತ. ವಂಚನೆ ವಿರುದ್ಧ ಪೊಲೀಸ್ ಠಾಣೆಗೆ ನೊಂದವರ ಕಂಪ್ಲೇಂಟ್ಗಳು. ಬಾಯ್ ಬಾಯ್ ಬಡ್ಕಳಿ. ಈಗ ನೊಂದ ಜನರಿಗೆ ನ್ಯಾಯ ಕೊಡಿಸುವಂತೆ ಸರ್ಕಾರಕ್ಕೆ ಮನವಿ. ಬಿಲ್ಡರ್ ಬಂಧನಕ್ಕೆ ಹಣ ಕಳೆದುಕೊಂಡವರ ಒತ್ತಾಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಲಾಗಿದೆ. ನೋಡಿ, ನಾವು ಈ ಹಿಂದೆ ಕೆಲ ವರದಿಯನ್ನು ನೋಡಿದ್ವಿ. ಒಂದು ಬಿಲ್ಡಿಂಗ್ ಅನ್ನು ಕಟ್ಟಿ 10 ವರ್ಷಕ್ಕೆ ಬಿಲ್ಡಿಂಗೇ ಉದುರು ಬಿದ್ದಿದ್ದು. ಅದರೊಳಗೆ ವಾಸ ಇದ್ದಂತಹ 10ಕ್ಕೂ ಹೆಚ್ಚು ಕುಟುಂಬಗಳು ಸರ್ವನಾಶ ಆಗೋದ್ರು. ನೋಡ್ತಿದ್ದ ಹಾಗೆ ಬಿಲ್ಡಿಂಗ್ ಕುಸಿದು ಬೀಳುತ್ತೆ, ಅದರಲ್ಲಿದ್ದಂತಹ ಜನರು ಕೂಡ ಸಾಯ್ತಾ ಇದ್ರು. ಅದಕ್ಕೆ ಕಾರಣ ಏನು ಅಂತ ನೋಡಿದಾಗ ಆ ಬಿಲ್ಡಿಂಗನ್ನು ಚೀಪ್ ಕ್ವಾಲಿಟಿ ಸಿಮೆಂಟ್ನಿಂದ ಕಟ್ಟಲಾಗಿತ್ತು ಅಂತ. ಕಳಪೆ ಕಾಮಗಾರಿ. ಈ ಬಿಲ್ಡಿಂಗ್ ಕಥೆನೂ ಹಾಗೆ. ಕಟ್ಟಿ ಕೆಲವೇ ತಿಂಗಳಾಗಿರುವಂತಹದ್ದು ಗೋಡೆ ಬಿರುಕು ಬಿಟ್ಟಿದ್ದಾವೆ. ಈ ಬಿಲ್ಡರ್ ಈಗಾಗಲೇ ಅಮೆರಿಕಾದಲ್ಲಿ ತಲೆಮರೆಸ್ಕೊಂಡಿದ್ದಾನೆ. ಜನ ಈಗ ಬಾಯ್ ಬಾಯ್ ಬಡ್ಕೋತಿದ್ದಾರೆ. ಪಾಪ ಫ್ಲ್ಯಾಟಿಗಾಗಿ 70-80 ಲಕ್ಷ ಕೊಟ್ಟ ಜನ ಇದ್ದಾರಲ್ಲ, ಬಾಯ್ ಬಾಯ್ ಬಡ್ಕೋತಿದ್ದಾರೆ. ಕೃಷ್ಣಕಾಂತ ಕಾಣ್ತಾ ಇಲ್ಲ, ಕಾಂತ ಎಲ್ಲೋ ಕಾಂತ ಅಂತ ಜನ ಪಾಪ ಈ ಬಿಲ್ಡಿಂಗ್ ಹತ್ರ ಬಂದು ರೋಧಿಸ್ತಾ ಇದ್ದಾರೆ. ಇದನ್ನು ಕೇಳಿಸಿಕೊಳ್ಳುವ ಪ್ರತಿನಿಧಿ ಯಾವೊಬ್ಬನು ನಮ್ಮ ರಾಜ್ಯದಲ್ಲಿಲ್ಲ. ಕಟ್ಟಿರೋ ಹಣ ಆದರೂ ಕೊಟ್ಟಿರೋ ಹಣ ಆದರೂ ಸಿಗುತ್ತಾ ಅಂತ ಕಾಯ್ತಾ ಕೂತಿದ್ದಾರೆ. ಈಗಾಗಲೇ ಪೊಲೀಸರ ಜೊತೆ ಕಂಪ್ಲೇಂಟನ್ನು ಕೂಡ ದಾಖಲು ಮಾಡಲಾಗಿದೆ. 70-80 ಲಕ್ಷ ಒಬ್ಬ ಗ್ರಾಹಕ ಕೊಟ್ಟಿದ್ದಾನೆ. 270ಕ್ಕೂ ಹೆಚ್ಚು ಫ್ಲ್ಯಾಟ್ಗಳಿದ್ದಾವೆ. ಹಾಗಾದರೆ 270 ಫ್ಲ್ಯಾಟ್ಗಳಿಗೂ ಕೂಡ ಈತ 70-80 ಲಕ್ಷ ಟೋಕನ್ ಅಡ್ವಾನ್ಸ್ ಪಡ್ಕೊಂಡಿದ್ನಾ ಎನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿದೆ. ದಿನನಿತ್ಯ ಬಂದು ರೋಧನೆ ಜನರದ್ದು. ಪಾಪ ನಮಗೊಂದು ಫ್ಲ್ಯಾಟ್ ಆಗಬೇಕಿತ್ತು, ನಾವು ಹಣ ಕೊಟ್ಟಿದ್ವಿ, ಕಾಂತ ಕಾಣ್ತಾ ಇಲ್ಲ, ಅಮೆರಿಕದಲ್ಲಿ ತಲೆಮರೆಸ್ಕೊಂಡಿದ್ದಾನಂತೆ, ನಾವು ಏನು ಮಾಡೋದು, ಕೊಟ್ಟಿರೋ ದುಡ್ಡಾದರೂ ಸಿಗುತ್ತಾ? ಇಲ್ಲ. ಖರೀದಿದಾರರಿಗೆ ಬಣ್ಣ ಬಣ್ಣದ ಮಾತುಗಳನ್ನು ಹೇಳಿ ಯಾಮಾರಿಸಿದ್ದ. ಸಾಲ ಸೋಲ ಮಾಡಿಕೊಂಡು ಫ್ಲ್ಯಾಟ್ ಒಂದಕ್ಕೆ 70-80 ಲಕ್ಷ ಹಣ ನೀಡಿದ್ದ ಜನ 7-8 ವರ್ಷಗಳ ಹಿಂದೆಯೇ ಗ್ರಾಹಕರಿಂದ ಹಣ ಪಡೆದಿರೋ ಬಿಲ್ಡರು. ಇವತ್ತು ನಿನ್ನೆದಲ್ಲ, ಇದು 7-8 ವರ್ಷದ ಹಿಂದೆನೇ ಪಡ್ಕೊಂಡಿದ್ದಂತೆ ದುಡ್ಡು. ಆದರೆ ಹಲವು ವರ್ಷಗಳಿಂದ ನಿರ್ಮಾಣ ಹಂತದಲ್ಲಿದೆ ಧೃತಿ ಅಪಾರ್ಟ್ಮೆಂಟು. ಜನರಿಂದ ಲಕ್ಷ ವಸೂಲಿ ಮಾಡಿ ಅಮೆರಿಕಾಗೆ ಕೃಷ್ಣಕಾಂತ ಎಸ್ಕೇಪ್ ಆಗಿದ್ದಾನೆ. ಎಷ್ಟು ಜನ ವಂಚಿತಗೊಳಗಾದರು ಸರ್? ನಮಗೆ ತಿಳಿದು ಒಂದು 25-30 ಜನ ಇದ್ದಾರೆ. ಇನ್ನ ಜಾಸ್ತಿನೇ ಇದ್ದಾರೆ, ಬಟ್ ನಮ್ಗೆ ಗೊತ್ತಿರೋದು 25-30 ಜನ ಇದ್ದಾರೆ. ಎಷ್ಟು ಕಟ್ಟಿದ್ದಾರೆ ಸರ್ ಒಬ್ಬೊಬ್ರು? ಸರ್ ಎಲ್ಲರೂ ಲೋನ್ ತೊಗೊಂಡು ಕೊಟ್ಟಿದ್ದಾರೆ, ಅಡ್ವಾನ್ಸ್ಗಳು ಕಟ್ಟಿದ್ದಾರೆ. ಆಲ್ಮೋಸ್ಟ್ 80 ಲಕ್ಷ 50 ಲಕ್ಷ ಹಂಗೆ ಲೋನ್ ತೆಗೆದು ಕೊಟ್ಟಿದ್ದಾರೆ. ಈಗಲೂ ಲೋನ್ಗಳೆಲ್ಲ ಡ್ಯೂ ಆಗಿದೆ, ಎಲ್ಲ ಪ್ರೊಫೈಲ್ ಇದಾಗ್ಬಿಟ್ಟಿದೆ. ಇವ್ರು ರಿಟರ್ನ್ ಮಾಡೋಕ್ಕೂ ನಾವು ಯಾರಿಗೂ ಸೇಲ್ ಮಾಡೋಕ್ಕೂ ಆಗಲ್ಲ. ಈಗ ಅದು ಕಂಪ್ನಿಯವ್ರು ಕಂಪ್ಲೀಟ್ ಮಾಡಿಕೊಡ್ಬೇಕು, ಇಲ್ಲ ಅವ್ರು ಬೈ ಬ್ಯಾಕ್ ತೊಗೊಂಡು ನಮ್ದೆಲ್ಲ ಕ್ಲಿಯರ್ ಮಾಡಬೇಕು. ಇದು 5 ವರ್ಷ 6 ವರ್ಷ ಆಯ್ತು ನಿಂತ್ಬಿಟ್ಟು. ದುಡ್ಡು ಕೊಟ್ಟರ ಪರಿಸ್ಥಿತಿ ಸರ್ ಅದೇ. ಈಗ ನೀವು ಏನಾದ್ರು ನ್ಯಾಯ ಮಾಡ್ಬೇಕು ಸರ್ ಎಲ್ಲರಿಗೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ. ಕಂಪ್ಲೇಂಟ್ ಆಗಿದೆ, ಬಂದರು. ಅವ್ರು ಯಾರು ಇಲ್ಲ, ಇಬ್ರು ಇರ್ತಾರೆ. ಅವ್ರು ಬರ್ತಾರೆ, ನಾವು ಕೊಡ್ತೀವಿ, ಮಾತಾಡ್ತಿದ್ವಿ ಅಂತ ಹೇಳ್ತಾರೆ, ಮತ್ತು ಅವರು ರೆಸ್ಪಾನ್ಸ್ ಸಿಗಲ್ಲ. ಈಗ ಕೋಟೇಶ್ವರ ಅಂತ ಒಬ್ರು ಇದ್ದಾರೆ, ಅವನ್ನೇ ಎಲ್ಲ ನೋಡೋದು. ನಾನು ಮಾಡಿಸ್ತೀನಿ ಅಂತ ಈಗ 3 ವರ್ಷ ಆಯಿತು. ಅದಾದಮೇಲೆ ಸುಂದರ್ ಅಂತ ಒಬ್ರು ಇದ್ದಾರೆ, ಅವರು ಬಂದು ಹೇಳಿದ್ದಾರೆ ಕೊಡಿಸ್ತೀವಿ ಅಂತ. ಅವರು ಏನು ಮಾಡೋಕ್ಕಾಗಲಿಲ್ಲ.
ಆಮೇಲೆ ನಾವು ಬೇರೆ ಬೇರೆಯವ್ರಿಗೆಲ್ಲ ಹೇಳಿದ್ದೀವಿ, ಇವ್ರು ಸಿಗೋದೇ ಇಲ್ಲ, ಕೇರ್ ಆಫ್ ಅಡ್ರೆಸ್ ಇಲ್ಲ. ಹಂಗಾಗಿ ಹೆಂಗೆ ಮಾಡೋದು? ಕೃಷ್ಣಕಾಂತ್ ಅಮೆರಿಕದ ಸೆಟ್ಲ್ ಆಗಿದೆ ಮತ್ತೆ. ಹೌದು, ಅವರು ಅಲ್ಲಿ US-ನಾಗ ಇರ್ತಾರಂತ ನಮಗೆ ಮಾಹಿತಿ ಇದೆ. ಅಲ್ಲ ಸರ್, ಅವರು ಬೇರೆ ಬೇರೆ ಕಡೆಯಿಂದ ತುಂಬ ಜನ ಚೀಟ್ ಮಾಡಿದ್ರು ಅಂತ ಆರೋಪ. ಅದನ್ನು ಕೇಳಿದ್ದೀವಿ. ಬೇರೆ ಈ ಲ್ಯಾಂಡ್ ಲಾರ್ಡ್ ಅವ್ರಿಗೂ ದುಡ್ಡು ಕೊಡ್ಬೇಕಂತ ಅವ್ರಿಗೂ ಕೇಸ್ಗಳಿದೆ. ಬೇರೆಯವ್ರಿಗೂ ಇನ್ವೆಸ್ಟ್ಮೆಂಟ್ ಅಂತ ತೊಗೊಂಡಿದ್ದಾರಂತೆ, ಬೇರೆಯವ್ರಿಗೆ ಕಮ್ಮಿ ರೇಟಿಗೆ ಕೊಡ್ತೀವಿ ಅಂತ 2 ಕೋಟಿ 3 ಕೋಟಿನೂ ತೊಗೊಂಡಿದ್ದಾರಂತ ನಮಗೆಲ್ಲ ಮಾಹಿತಿ ಇದೆ ಅಂತ. ನೊಂದವರ ಸಂಖ್ಯೆ ಸರ್ ನಮಗೆ ತಿಳಿದು ಒಂದು 30 ಜನ ಇದ್ದಾರೆ ಸರ್ ಈಗ. ಇನ್ನೂ ಜಾಸ್ತಿ ಇರ್ಬೋದು. ಬೇರೆ ಬೇರೆ ಫಾರಿನ್ ಕಂಟ್ರಿಗಳಿಗೆಲ್ಲ ಇದ್ದಾರೆ ಅಂತ ದುಡ್ಡು ಕಟ್ಬಿಟ್ಟು. ಹೌದು ಇದ್ದಾರೆ. ಅವ್ರದ್ದು ಲೋನ್ಗಳು ಮಾಡಿ ತೊಗೊಂಡು ಇಲ್ಲಿದ್ದಾಗ ಕೊಟ್ಟಿದ್ದಾರೆ. ಈಗ ಕೆಲಸ ಇರುತ್ತೆ, ಅಲ್ಲಿ ಹೋಗಿದ್ದಾರೆ, ಏನು ಮಾಡೋಕ್ಕಾಗ್ಲಾರ್ದಂಗೆ. ಇದು ಎಷ್ಟು ಕೋಟಿ ಆಗ್ತದೆ ಸರ್ ಅಂದಾಜು? ನಮಗೆ ತಿಳಿದು ಒಂದು 35-40 ಕೋಟಿ ಇದೆ ಸರ್. ಇನ್ನೂ ಜಾಸ್ತಿ ಇರ್ಬೋದು. ನಮ್ಗೆ ಲೋನ್ ಕಟ್ಟೋಕ್ಕೂ ಆಗ್ತಿಲ್ಲ, ಮನೇನೂ ಇಲ್ಲ, ಅಲ್ಲಿ ಯಾರು ರೆಸ್ಪಾನ್ಸ್ ಮಾಡೋರೇ ಇಲ್ಲ. ಹಂಗಾಗ್ಬಿಟ್ಟು ಲೋನ್ ಎಲ್ಲ ಕ್ಲಿಯರ್ ಆಗಿದೆಯಾ? 7-8 ವರ್ಷಕ್ಕೆ ಆಗಿದೆ. ಅವರೇನೋ ಫೈನಾನ್ಷಿಯಲ್ ಪ್ರಾಬ್ಲಮ್ನಿಗೆ ಏನೋ ನಿಲ್ಲಿಸಿದ್ದಾರೆ ಅಂತ ಗೊತ್ತಾಯಿತು. ಇದು ಸ್ವಲ್ಪ ಇವ್ರನ್ನ ರೋಡ್ ಕೇಳಿದ್ರು, ರೋಡ್ ಕೊಟ್ಟಿಲ್ಲ ಅವರು. ಇವ್ರು ಕೇಳಿದ ರೇಟ್ ಕೊಟ್ಟಿಲ್ಲ. ಅದಕ್ಕೆ ಸ್ವಲ್ಪ ಕಸ್ಟಮರ್ಸು ಬರೋದು ಕಮ್ಮಿ ಆಯಿತು, ಸೇಲ್ ಆಗೋದು ಕಮ್ಮಿ ಆಯಿತು. ತುಂಬ ಜನರಿಗೆ ಮೋಸ ಮಾಡಿದಾರಂತೆ ಕೃಷ್ಣಕಾಂತ್ ಅಂತ ಮಾಲೀಕರು. ಕೃಷ್ಣಕಾಂತ್ ಭೂಮಾಲೀಕರು ಗೊತ್ತು, ಅವ್ರು ರೆಡ್ಡಿ ಅಂತ ಅವ್ರದ್ದು. ಅದು ಡೆವಲಪರ್ ಯಾರೋ ಗೊತ್ತಿಲ್ಲ, ಯಾರೋ ಆಂಧ್ರದವರು. ಒಂದು 7-8 ವರ್ಷ ಫ್ಲಾಟ್ ತಗೊಂಡವ್ರ ಮೋಸ? ಇಲ್ಲ ಯಾರು ಇಲ್ಲ, ಎಲ್ಲ ಲೋಕಲ್ ಅವ್ರು ಯಾರಿಲ್ಲ, ಎಲ್ಲ ಆಚೆ ಕಡೆಯವ್ರೆ. ಸಾಫ್ಟ್ವೇರು ರೇಟ್ ಇದೆ ಸರ್ ಈಗ ಹೆಚ್ಚು ಕಮ್ಮಿ ಇವಾಗ 60-70 ಲಕ್ಷ ಇದೆ. ಅವಾಗ ಕಮ್ಮಿ ಇತ್ತು. ಒಂದು 7-8 ವರ್ಷದಿಂದ 25-30 ಲಕ್ಷ ಇತ್ತು. ಇವಾಗ 60-70 ಲಕ್ಷ ಹೋಗುತ್ತೆ. ಏನೋ ಫೈನಾನ್ಷಿಯಲ್ ಪ್ರಾಬ್ಲಮ್ ಅವ್ರದ್ದು. ಹೌದು, ಮೋಸ್ಟ್ಲಿ ಇವರು ಯಾರು ಅಲ್ಲಲ್ಲ, ಯಾರು ಪರ್ಚೇಸ್ ಮಾಡಿದಾರೋ ಆ ದುಡ್ಡನ್ನ ತಗೊಂಡೋಗಿ ಎಲ್ಲೋ ಬೇರೆ ಕಡೆ ಹಾಕ್ಬಿಟ್ಟಿದ್ದಾರೆ ಅಂತ ಒಂದು ಡೌಟ್ ಅವ್ರಿಗೆ. ಬೇರೆ ಕಡೆ ಇನ್ವೆಸ್ಟ್ ಮಾಡಿಬಿಟ್ಟು ಅಲ್ಲೇನೋ ಲಾಸ್ ಆಗ್ಬಿಟ್ಟಿದ್ದಾರೆ ಅಂತ ರೂಮರು. ನಮಗೂ ಸರಿಯಾಗಿ ಗೊತ್ತಿಲ್ಲ. ಇಲ್ಲಿಂದ ದುಡ್ಡು ತಗೊಂಡೋಗಿ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ. ಇನ್ನೂ ಹಂಗೆ ಇದೆ. 8